ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಸೇಡು ತೀರಿಸಿಕೊಳ್ಳುವ ಶಪಥವನ್ನ ಮಾಡಿದ್ದಾರೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ. ನಾನು ಸೇಡು ತೀರಿಸಿಕೊಳ್ತೇನೆ ಅನ್ನುವ ಶಪಥವನ್ನ ಅವರು ಮಾಡಿರುವಂಥದ್ದು. ತಮ್ಮನ್ನ ಹಾಗೆ ಪುತ್ರರನ್ನ ಜೈಲಿಗೆ ಕಳುಹಿಸಿದ್ದಕ್ಕೆ ರೇವಣ್ಣ ಸರ್ಕಾರದ ವಿರುದ್ಧ ಆಕ್ರೋಶಗೊಂಡಿರುವಂಥದ್ದು. ಅದರಲ್ಲೂ ಕೂಡ ಎಚ್.ಡಿ. ದೇವೇಗೌಡರ ನಿವಾಸದಿಂದ ತಮ್ಮನ್ನ ಅರೆಸ್ಟ್ ಮಾಡಿ ಕರೆದುಕೊಂಡು ಹೋದ್ರು ಅನ್ನೋ ವಿಚಾರದಲ್ಲಿ ಅವರಿಗೆ ಸಾಕಷ್ಟು ಬೇಸರ, ಆಕ್ರೋಶ ಸರ್ಕಾರದ ವಿರುದ್ಧ ಇದೆ. ಹೀಗಾಗಿ ಮುಂದೆ ತಮ್ಮ ಸರ್ಕಾರ ಬಂದಾಗ ಸೇಡು ತೀರಿಸಿಕೊಳ್ಳೋದಕ್ಕೆ ಅವರು ಶಪಥವನ್ನ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಒಂದು ಖಡಕ್ ವಾರ್ನಿಂಗ್ ಅನ್ನ ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಬಡ್ಡಿ ಸಮೇತ ಎಲ್ಲವನ್ನೂ ತೀರಿಸಿಕೊಳ್ತೇನೆ ನಾನು ಅನ್ನುವ ವಾರ್ನಿಂಗ್ ಅನ್ನ ಕೊಟ್ಟಿರುವಂಥದ್ದು ಎಚ್.ಡಿ. ರೇವಣ್ಣ. ದೇವೇಗೌಡರಿಗೆ 1990ನೇ ಇಸ್ವಿಲಿ ರಾಜಕೀಯ ಶಕ್ತಿ ಕೊಟ್ಟಂತ ಊರಿದ್ರೆ ದೊಡ್ಡ ಸಾಕಳ್ಳಿ. ಏಕೆಂದರೆ ಆ ಉದ್ದೇಶದಿಂದಲೇ ನಾನು ಕಾನೂನು ನೋಡಲಿಲ್ಲ. ಕುಮಾರಣ್ಣ ಹಿಡಿದು ಸುಮಾರು 450 ಕೋಟಿವರೆಗೆ ಕೆಲಸ ಮಾಡಿದ್ದೀವಿ. ಇದೊಂದು ಹೋಬಳಿಗೆ 450 ಕೋಟಿಗೆ ಮಿಗಿಲಾಗಿ ನಾವು ಸುಮಾರು 140 ದೇವಸ್ಥಾನಗಳಿಗೆ ಇವತ್ತು ಕೆಲಸ ಮಾಡಿ ಕುಮಾರಸ್ವಾಮಿಯಲ್ಲಿ ಮಾಜಿ ಮಂತ್ರಿಗಳಿದ್ದಾರೆ. ಯಾಕೆ ನನಗೂ ಸ್ವಲ್ಪ ನೋವಿನಿಂದ ಹೇಳ್ತಾ ಇದ್ದೀನಿ, ಈ ರಾಜ್ಯದಲ್ಲಿ ಇಂಥ ಕೆಟ್ಟ ಸರ್ಕಾರ ನಾನು ನೋಡಲಿಲ್ಲ. ಕಾಯ್ತಾ ಇದ್ದೀನಿ. ಬಡ್ಡಿ ಸಮೇತ ತೀರಿಸೋವರಿಗೆ ರಾಜಕೀಯದಲ್ಲಿ ಬಡ್ಡಿ ಸಮೇತ ತೀರಿಸೋವರಿಗೆ ರಾಜಕೀಯದಲ್ಲಿ ಬಡ್ಡಿ ಸಮೇತ ತೀರಿಸೋವರಿಗೆ ರಾಜಕೀಯದಲ್ಲಿ ಯಾರ್ಯಾರ ಅಧಿಕಾರಿಗಳು ಯಾವ್ಯಾವ ರೀತಿ ನಡೀತಾ ಇದೆ ಗೊತ್ತಿದೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಂಜುನಾಥ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಬಡ್ಡಿ ಸಮೇತ ತೀರಿಸೋವರೆಗೂ ನಾನು ರಾಜಕೀಯದಲ್ಲಿರ್ತೀನಿ, ಇದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ನೇರ ವಾರ್ನಿಂಗ್ ಅನ್ನ ಕೊಟ್ಟಿರುವಂಥದ್ದು. ಯಾವ ರೀತಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ತಮ್ಮ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಎಚ್.ಡಿ. ರೇವಣ್ಣ? ನವೀನ್, ಏನು ಮಾಜಿ ಸಚಿವರಾಗಿರುವಂಥ ಎಚ್.ಡಿ. ರೇವಣ್ಣ ಅವರು ಮೊನ್ನೆ ಒಂದು ಭಾವುಕರಾಗಿ ತಮ್ಮ ಒಂದು ಭಾಷಣದಲ್ಲಿ ಒಂದು ಮಾತನ್ನು ಹೇಳಿರುವಂಥದ್ದು. ಪ್ರಮುಖವಾಗಿ ಏನು ತಮ್ಮ ಕುಟುಂಬದ ವಿರುದ್ಧ ಷಡ್ಯಂತ್ರ ಮಾಡಿರುವಂಥ ಸರ್ಕಾರದ ಪ್ರಭಾವಿ ಸಚಿವರು, ಜೊತೆಗೆ ಹಾಲಿ ಸಂಸದರು, ಜೊತೆಗೆ ಮಾಜಿ ಶಾಸಕರು ಏನು ಷಡ್ಯಂತ್ರ ಮಾಡಿ ತಮ್ಮ ಪುತ್ರ ಅಥವಾ ತಮ್ಮ ಕುಟುಂಬ ಸದಸ್ಯರ ವಿರುದ್ಧ ಪ್ರಕರಣಗಳು ದಾಖಲಾಯಿತು. ಜೊತೆಗೆ ತಮ್ಮ ಪುತ್ರ ಈಗಾಗಲೇ ಜೈಲಿನಲ್ಲಿದ್ದಾರೆ, ಜೊತೆಗೆ ತಾವು ಕೂಡ ಜೈಲಿನಲ್ಲಿ ಹೋಗಿ ಬಂದಿದ್ದಾರೆ. ಅದಕ್ಕೆ ನೇರವಾಗಿ ರಾಜ್ಯ ಸರ್ಕಾರದ ಕಾರಣ ಅನ್ನೋ ಒಂದು ಮಾತನ್ನು ನೇರವಾಗಿ ಆರೋಪಗಳನ್ನು ಏನು ರೇವಣ್ಣ ಅವರು ಮಾಡ್ತಾನೆ ಬಂದಿದ್ದರು. ಜೊತೆಗೆ ನೇರವಾಗಿ ಸರ್ಕಾರದ ಸಚಿವರು ಮತ್ತು ಸಂಸದರು, ಜೊತೆಗೆ ಮಾಜಿ ಶಾಸಕರು ಏನು ಈ ಒಂದು ಪ್ರಕರಣದಲ್ಲಿ ತಮ್ಮ ವಿರುದ್ಧ ಷಡ್ಯಂತ್ರ ಮಾಡಿದ್ರು, ತಮ್ಮ ದೇವೇಗೌಡರ ಕುಟುಂಬಕ್ಕೆ ಅವಮಾನ ಮಾಡಿದ್ರು. ಇದನ್ನು ನಾನು ತೀರಿಸ್ಕೊಳ್ಬೇಕು ಅನ್ನೋ ಒಂದು ಶಪಥವನ್ನು ರೇವಣ್ಣ ಅವರು ಮಾಡಿರುವಂಥದ್ದು. ಜೊತೆಗೆ ಆಕ್ರೋಶದ ನುಡಿಗಳನ್ನು ಕೂಡ ಹೊರಹಾಕಿರುವಂಥದ್ದು. ನೀವು ತಮಿಳುನಾಡಲ್ಲಿ ಈ ರೀತಿಯ ಸೇಡಿನ ರಾಜಕಾರಣವನ್ನು ನೋಡ್ಬೋದು, ಆಂಧ್ರದಲ್ಲಿ ಕೂಡ ಸೇಡಿನ ರಾಜಕಾರಣವನ್ನು ನಾವು ನೋಡ್ಬೋದು. ಆದರೆ ಕರ್ನಾಟಕದಲ್ಲಿ ಇಲ್ಲಿವರೆಗೂ ಕೂಡ ಆ ರೀತಿಯ ರಾಜಕಾರಣ ಇಲ್ಲ. ಆದರೆ ರೇವಣ್ಣ ಅವರು ಇವಾಗ ಏನು ತಮ್ಮ ಮಾತನ್ನು ಹೇಳಿದ್ದಾರೆ, ಅದು 2028ರ ಚುನಾವಣೆಯಲ್ಲಿ JDS BJP ಸರ್ಕಾರ ಬರುತ್ತೆ. ಆಗ ಬಹುತೇಕ ಕುಮಾರಸ್ವಾಮಿ ಅವರು ಎಲ್ಲ ಒಂದು ಕಡೆ CM ಆಗ್ತಾರೆ ಅಂತ ಹೇಳಿ ಅವ್ರಿಗೂ ಕೂಡ ಇದೆ. ಜೊತೆಗೆ ಹಾಸನ ಸೇರಿದಂತೆ ಹಳೆ ಮೈಸೂರು ಭಾಗದಲ್ಲಿ JDS ಮತ್ತಷ್ಟು ಪ್ರಬಲವಾಗಿ ಪಕ್ಷ ಸಂಘಟನೆಯನ್ನು ಮಾಡ್ತಾ ಇದೆ, ಉತ್ತರ ಕರ್ನಾಟಕ ಸೇರಿದಂತೆ. ಹಾಗಾಗಿ ತಮ್ಮ ಸರ್ಕಾರವು ಕೂಡ ಬರುತ್ತೆ, ತಮ್ಮಗೂ ಕೂಡ ಒಂದು ಒಳ್ಳೆ ಖಾತೆ ಸಿಗುತ್ತೆ. ಆ ಸಂದರ್ಭದಲ್ಲಿ ತಮ್ಮ ವಿರುದ್ಧ ಯಾರು ತಮ್ಮ ಕುಟುಂಬದ ವಿರುದ್ಧ, ದೇವೇಗೌಡರ ಕುಟುಂಬದ ವಿರುದ್ಧ, ಅದರಲ್ಲೂ ಕೂಡ ದೇವೇಗೌಡರ ಮನೆಯಲ್ಲೇ ಸ್ವತಃ ರೇವಣ್ಣ ಅವ್ರನ್ನ ಪೊಲೀಸರು ಬಂಧಿಸಿದ್ದು, ಈ ಒಂದು ವಿಚಾರ ಅವರಿಗೆ ಸಾಕಷ್ಟು ನೋವನ್ನು ತಂದಿದೆ. ಹಾಗಾಗಿ ಯಾರು ಅಧಿಕಾರಿಗಳಾಗಿರ್ಬೋದು, ಜೊತೆಗೆ ತಮ್ಮ ವಿರುದ್ಧ ಷಡ್ಯಂತ್ರ ಮಾಡಿದಂಥ ರಾಜಕಾರಣಿಗಳಾಗಿರ್ಬೋದು, ಅವ್ರಿಗೂ ಜೊತೆಗೆ ರಾಜ್ಯ ಸರ್ಕಾರಕ್ಕೂ ನೇರವಾಗಿ ಒಂದು ಎಚ್ಚರಿಕೆ ಸಂದೇಶವನ್ನು, ವಾರ್ನಿಂಗ್ ಅನ್ನು ಕೊಟ್ಟಿರುವಂಥದ್ದು. ಮುಂದೆ ತಮ್ಮ ಸರ್ಕಾರ ಬರುತ್ತೆ, ಬಂದಾಗ ತಮ್ಮ ವಿರುದ್ಧ ಯಾರೆಲ್ಲ ಷಡ್ಯಂತ್ರ ಮಾಡಿದ್ರೆ ಅವರಿಗೆ ನೇರವಾಗಿ ಅವರ ವಿರುದ್ಧ ಸೇಡನ್ನು ತೀರಿಸ್ಕೊಳ್ತೇನೆ ಅನ್ನೋ ಮಾತನ್ನ ಹೇಳುವ ಮುಖಾಂತರ ಅವರಲ್ಲಿ ಆ ಒಂದು ಆಕ್ರೋಶದ ಏನಿದೆ ಅನ್ನೋದ್ರ ಬಗ್ಗೆ ಹೊರಗಡೆ ಹಾಕಿರುವಂಥದ್ದು. ನವೀನ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.